ಜೈ ಹಿಂದ್ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಭಾರತದ ಪ್ರಮುಖ ಬುಡಕಟ್ಟು ಜನಾಂಗಗಳು ಮೋಸ್ಟ್ ಇಂಪಾರ್ಟೆಂಟ್ ಇಂಡಿಯನ್ ಟ್ರೈಬ್ಸ್ ಬಗ್ಗೆ ಪ್ರಮುಖವಾದ ಪ್ರಶ್ನೆಗಳನ್ನು ಚರ್ಚೆ ಮಾಡ್ತಾ ಹೋಗೋಣ. ಪ್ರತಿ ಪ್ರಶ್ನೆ ಕೂಡ ಇಂಪಾರ್ಟೆಂಟ್ ಇದೆ. ವಿಡಿಯೋವನ್ನು ಸ್ಕಿಪ್ ಮಾಡದೆ ನೋಡಿ ಮತ್ತು ವಿಡಿಯೋದ ಕೊನೆಯಲ್ಲಿ ನಕ್ಷೆಯ ಮೂಲಕ, ಭೂಪಟದ ಮೂಲಕ, ಮ್ಯಾಪ್ ಮೂಲಕ ಈ ಒಂದು ಬುಡಕಟ್ಟು ಜನಾಂಗಗಳು ಎಲ್ಲೆಲ್ಲಿ ಜಾಸ್ತಿ ಇದ್ದಾವೆ, ಪರ್ಸೆಂಟೇಜ್, ಇವುಗಳನ್ನು ಸಂಪೂರ್ಣವಾಗಿ ನೋಡ್ತಾ ಹೋಗೋಣ. ಸೊ ವಿಡಿಯೋವನ್ನು ಶುರು ಮಾಡೋಣ. ಮೊದಲ ಪ್ರಶ್ನೆ ಇರ್ತಿದೆ, ಕಿನೌರ್ ಎನ್ನುವಂಥ ಬುಡಕಟ್ಟು ಜನಾಂಗ ಯಾವ ರಾಜ್ಯದಲ್ಲಿದೆ? ಸರಿಯಾದ ಉತ್ತರ ಆಪ್ಷನ್ ಎ, ಇದು ಹಿಮಾಚಲ ಪ್ರದೇಶದಲ್ಲಿ ಇರುವಂಥದ್ದು. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಕಿನೌರ್ ಬುಡಕಟ್ಟು ಜನಾಂಗ ಇದೆಯಲ್ಲ, ಇದು ಹಿಮಾಚಲ ಪ್ರದೇಶದಲ್ಲಿ ಕಂಡುಬರುತ್ತೆ. ಈ ಜನಾಂಗಕ್ಕೆ ಇನ್ನೊಂದು ಹೆಸರಿದೆ, ರೆಕಾಂಗ್ ಅಯೋ ಬುಡಕಟ್ಟು ಜನಾಂಗ. ರೆಕಾಂಗ್ ಅಯೋ ಬುಡಕಟ್ಟು ಜನಾಂಗ. ನೋಡಿ, ಯಾವ ಬುಡಕಟ್ಟು ಜನಾಂಗಕ್ಕೆ ರೆಕಾಂಗ್ ಅಯೋ ಬುಡಕಟ್ಟು ಜನಾಂಗ ಅಂತ ಕೂಡ ಕರೀತಾರೆ ಕೇಳಿದ್ರೆ ಕಿನೌರ್ ಬುಡಕಟ್ಟು ಜನಾಂಗ. ಸೊ ಎಲ್ಲಿ ಕಂಡು ಬರುತ್ತೆ? ಇದು ಹಿಮಾಚಲ ಪ್ರದೇಶದಲ್ಲಿ ಕಂಡು ಬರುತ್ತೆ. ಉತ್ತರಾಖಂಡ್ ರಾಜ್ಯದಲ್ಲಿ ಈ ಕೆಳಗಿನ ಯಾವ ಬುಡಕಟ್ಟು ಜನಾಂಗ ಕಂಡು ಬರೋದಿಲ್ಲ? ಯಾವುದು ಕಂಡು ಬರಲ್ಲ ಅಂತೇಳಿ? ಸರಿಯಾದ ಉತ್ತರ ಆಪ್ಷನ್ ಡಿ, ಸಂತಾಲರು ಬುಡಕಟ್ಟು ಜನಾಂಗ ಕಂಡು ಬರಲ್ಲ. ಬದಲಾಗಿ ತರು, ಜವನ್ಸರಿ, ಬುಕ್ಸಾ ಬುಡಕಟ್ಟು ಜನಾಂಗಗಳು ಉತ್ತರಾಖಂಡ್ನಲ್ಲಿ ಕಂಡು ಬರ್ತವೆ. ತರು, ಜನ್ಸರಿ, ಬುಕ್ಸಾ ಮತ್ತು ಬೋಟಿಯಾ ಎನ್ನುವಂತಹ ಬುಡಕಟ್ಟು ಜನಾಂಗಗಳು ಉತ್ತರಾಖಂಡ್ ರಾಜ್ಯದಲ್ಲಿ ಕಂಡು ಬರ್ತವೆ. ಇಲ್ಲಿ ಉತ್ತರಾಖಂಡ್ ರಾಜ್ಯದಲ್ಲಿ ಈ ಜನಾಂಗಗಳು ಸಾಮಾನ್ಯವಾಗಿ ದೀಪಾವಳಿಯನ್ನು ಮೌರ್ನಿಂಗ್ ಅಂತ ಆಚರಣೆ ಮಾಡ್ತವೆ. ದೀಪಾವಳಿಯನ್ನು ಮೌರ್ನಿಂಗ್ ಎಂದು ಆಚರಣೆ. ಸೊ ಪ್ರಶ್ನೆ ಈ ರೀತಿ ಕೂಡ ಕೇಳ್ಬೋದು, ಯಾವ ರಾಜ್ಯದಲ್ಲಿ ಬುಡಕಟ್ಟು ಜನಾಂಗಗಳು ದೀಪಾವಳಿಯನ್ನ ಮೌರ್ನಿಂಗ್ ಅಂತ ಆಚರಣೆ ಮಾಡ್ತವೆ ಅಂತ ಕೇಳಿದ್ರೆ ಉತ್ತರಾಖಂಡ್ ರಾಜ್ಯ ಗೊತ್ತಿರಲಿ. ಕಾರ್ವಾರ್ ಎನ್ನುವಂಥ ಬುಡಕಟ್ಟು ಜನಾಂಗ ಯಾವ ರಾಜ್ಯದಲ್ಲಿ ಕಂಡು ಬರುತ್ತೆ? ಸರಿ ಉತ್ತರ, ಉತ್ತರ ಪ್ರದೇಶದಲ್ಲಿ ಕಂಡು ಬರುವಂಥದ್ದು. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಏನ್ ಹೆಸರು? ಕಾರ್ವಾರ್. ಕಾರವಾರ ಅಲ್ಲ, ಕಾರ್ವಾರ್. ಸೊ ಉತ್ತರ ಪ್ರದೇಶದಲ್ಲಿ ಇನ್ನಿತರ ಬುಡಕಟ್ಟು ಜನಾಂಗಗಳು ಯಾವುದು ಕೇಳಿದ್ರೆ ಥಾರು, ಹಾಗೇನೆ ಗೌಡ್. ಈ ಬುಡಕಟ್ಟು ಜನಾಂಗಗಳು ಕೂಡ ಉತ್ತರ ಪ್ರದೇಶದಲ್ಲಿ ಕಂಡು ಬರುತ್ತೆ. ಇನ್ನು ಕಾರ್ವಾರ್ ಬುಡಕಟ್ಟು ಜನಾಂಗದ ಒಂದು ವಿಶೇಷತೆ ಇದೆ. ಈ ಬುಡಕಟ್ಟು ಜನಾಂಗದ ಜನರಿಗೆ ಅಧಿಕ ಸಿಟ್ಟಿರುತ್ತೆ, ತುಂಬ ಕೋಪಿಷ್ಟರಾಗಿರ್ತಾರೆ. ಸಂತಾಲ ಬುಡಕಟ್ಟು ಜನಾಂಗ ಯಾವ ರಾಜ್ಯದಲ್ಲಿ ಕಂಡು ಬರುತ್ತೆ? ಹಾಗೆ ನಾವು ಹೇಳಿದ್ವಿ ಸಂತಾಲ ಬುಡಕಟ್ಟು ಜನಾಂಗ ಎಲ್ಲಿ ಕಂಡು ಬರೋದಿಲ್ಲ ಅಂತ ಕೇಳಿದಾಗ ಉತ್ತರಾಖಂಡ್ ಅಂತ ಹೇಳಿದ್ವಿ. ಹಾಗಾದ್ರೆ ಸಂತಾಲ ಬುಡಕಟ್ಟು ಜನಾಂಗ ಯಾವ ರಾಜ್ಯದಲ್ಲಿ ಕಂಡು ಬರುತ್ತೆ ಕೇಳಿದ್ರೆ ಜಾರ್ಖಂಡ್ ಅಲ್ಲಿ ಕಂಡು ಬರುತ್ತೆ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಜಾರ್ಖಂಡ್ ಮತ್ತು ಬಿಹಾರದಲ್ಲಿ ಕಂಡು ಬರುತ್ತೆ ಸಂತಾಲ ಬುಡಕಟ್ಟು ಜನಾಂಗ. ತುಂಬಾ ಸರಿ ಎಕ್ಸಾಮ್ ಅಲ್ಲಿ ಕೇಳಿರುವ ಪ್ರಶ್ನೆ ಇದು, ಸಂತಾಲರು. ಸೊ ಇದು ಜಾರ್ಖಂಡ್ ಮತ್ತು ಬಿಹಾರಲ್ಲಿ ಕಂಡು ಬರುತ್ತೆ. ಸಂತಾಲರ ದಂಗೆ ಅಂತೇಳಿ ಬ್ರಿಟಿಷ್ ಕಾಲದಲ್ಲಿ ಒಂದು ದಂಗೆ ಕೂಡ ಆಗಿರುತ್ತೆ ಈ ಬುಡಕಟ್ಟು ಜನಾಂಗದ್ದು. ಜಾರ್ಖಂಡ್ ಮತ್ತು ಬಿಹಾರಲ್ಲಿ ಹೆಚ್ಚಾಗಿ ಕಂಡು ಬರುತ್ತೆ. ಇನ್ನು ಇಲ್ಲಿ ಮುಂಡಾ ಮತ್ತು ಹೋ ಎನ್ನುವಂಥ ಬುಡಕಟ್ಟು ಜನಾಂಗ ಕೂಡ ಕಂಡು ಬರುತ್ತೆ. ಇಲ್ಲಿ ಜಾರ್ಖಂಡಲ್ಲಿ ಮುಂಡಾ ಮತ್ತು ಹೋ ಎನ್ನುವಂತಹ, ಬಿರ್ಸಾ ಮುಂಡಾ ಅನ್ನುವಂತಹ ಒಬ್ಬ ನಾಯಕನ ಹೆಸರನ್ನ ಸ್ವತಂತ್ರ ಕಾಲದಲ್ಲಿ ನಾವು ನೋಡ್ತೀವಿ. ಸೊ ಮುಂಡಾ, ಹೋ ಮತ್ತು ಸಂತಾಲ ಬುಡಕಟ್ಟು ಜನಾಂಗಗಳು ಎಲ್ಲಿ ಪ್ರಮುಖವಾಗಿ ಕಂಡು ಬರ್ತವೆ ಕೇಳಿದ್ರೆ ಜಾರ್ಖಂಡ್ ರಾಜ್ಯದಲ್ಲಿ. ಚಾಂಗ್ಪಾ ಬುಡಕಟ್ಟು ಜನಾಂಗ ಯಾವ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶದಲ್ಲಿ ಕಂಡು ಬರುತ್ತೆ? ಸರಿಯಾದ ಉತ್ತರ, ಲಡಾಖ್ ಕೇಂದ್ರಾಡಳಿತ ಪ್ರದೇಶದಲ್ಲಿ ಕಂಡು ಬರುತ್ತೆ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಈ ಚಾಂಗ್ಪಾ ಬುಡಕಟ್ಟು ಜನಾಂಗದ ಒಂದು ವಿಶೇಷತೆ ಇದೆ. ಏನು ಕೇಳಿದ್ರೆ ಚಾಂಗ್ಪಾ ಬುಡಕಟ್ಟು ಜನಾಂಗದ ವಿಶೇಷತೆ ಏನು ಕೇಳಿದ್ರೆ ಇವರು ಪಾಶ್ಮೀನಾ ಎನ್ನುವಂತಹ ಪ್ರಭೇದದ ಕುರಿಯನ್ನು ಸಾಕ್ತಾರೆ. ಪಾಶ್ಮೀನಾ ಕುರಿ ಸಾಕಣೆ. ಸೊ ಈ ಪಾಶ್ಮೀನಾ ಕುರಿ ಸಾಕಣೆಯ ಪ್ರಮುಖ ಉದ್ದೇಶ ಅಥವಾ ಇದರ ಇಂಪಾರ್ಟೆನ್ಸ್ ಏನು ಕೇಳಿದ್ರೆ ಇದರಿಂದ ಒಂದು ಫೈನೆಸ್ಟ್ ವೂಲ್, ಅತ್ಯುನ್ನತವಾದ ಉಣ್ಣೆ ಸಿಗುತ್ತಿದ್ದು ಪ್ರಮುಖವಾದಂತಹ ಅತ್ಯುನ್ನತವಾದ ಕ್ವಾಲಿಟಿಯ ಉಣ್ಣೆಗೆ ಒಂದು ಪ್ರಸಿದ್ಧವಾದಂತಹ ಪಾಶ್ಮೀನಾ ಕುರಿಯನ್ನು ಸಾಕಣೆ ಮಾಡ್ತಾರೆ.
ಈ ಚಾಂಗ್ಪಾ ಬುಡಕಟ್ಟು ಜನಾಂಗದವರು. ಮೀನಾ ಬುಡಕಟ್ಟು ಜನಾಂಗ ಯಾವ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶದಲ್ಲಿ ಕಂಡುಬರುತ್ತೆ? ಸರಿ ಉತ್ತರ ಇದು ರಾಜಸ್ಥಾನಲ್ಲಿ ಕಂಡುಬರುವಂಥದ್ದು ಮೀನಾ ಬುಡಕಟ್ಟು ಜನಾಂಗ. ರಾಜಸ್ಥಾನದಲ್ಲಿ ಇದರ ಜೊತೆಗೆ ಮೀನಾ ಜೊತೆಗೆ ಕಂಡುಬರುವಂಥ ಬೇರೆ ಬೇರೆ ಬುಡಕಟ್ಟು ಜನಾಂಗಗಳು ಯಾವುದು ನೋಡಿದ್ರೆ ಬಿಲ್, ಬಂಜಾರ, ಕೋಲಿ ಕೂಡ ಎಲ್ಲಿ ಕಂಡುಬರುತ್ತೆ? ರಾಜಸ್ಥಾನಲ್ಲಿ ಕಂಡುಬರುವಂಥ ಪ್ರಮುಖ ಬುಡಕಟ್ಟು ಜನಾಂಗಗಳಾಗಿವೆ. ತೋಲಿಯಾ ದಫಾರ್ ಬುಡಕಟ್ಟು ಜನಾಂಗ ಯಾವ ರಾಜ್ಯದಲ್ಲಿ ಕಂಡುಬರುತ್ತೆ ಅಥವಾ ಕೇಂದ್ರಾಡಳಿತ ಪ್ರದೇಶದಲ್ಲಿ ಕಂಡುಬರುತ್ತೆ? ಸರಿಯಾದ ಉತ್ತರ ಇದು ಗುಜರಾತ್ ಅಲ್ಲಿ ಕಂಡುಬರುವಂಥದ್ದು. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಗುಜರಾತ್ ಅಲ್ಲಿ ಕಂಡುಬರುತ್ತೆ. ಇನ್ನು ಪಟೇಲಿಯಾ ಎನ್ನುವಂತಹ ಬುಡಕಟ್ಟು ಜನಾಂಗ ಕೂಡ ಪಟೇಲಿಯಾ ಮತ್ತು ರಾಜಸ್ಥಾನದ ಎಲ್ಲ ಬುಡಕಟ್ಟು ಜನಾಂಗಗಳು ಬಿಲ್, ಹಾಗೇನೆ ಬಂಜಾರ, ಹಾಗೇನೆ ಕೋಲಿ, ಈ ಬುಡಕಟ್ಟು ಜನಾಂಗಗಳು ಕೂಡ ಎಲ್ಲಿ ಕಂಡು ಬರ್ತವೆ? ಗುಜರಾತಲ್ಲಿ ಕಂಡು ಬರ್ತವೆ. ವಿಶೇಷವಾಗಿ ತೋಲಿಯಾ ಮತ್ತು ದಫಾರ್ ಎನ್ನುವಂಥ ಬುಡಕಟ್ಟು ಜನಾಂಗ ಗುಜರಾತಲ್ಲಿ ಕಂಡುಬರುವಂಥದ್ದು. ಭಿಲ್ ಎನ್ನುವಂಥ ಬುಡಕಟ್ಟು ಜನಾಂಗ ಯಾವ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶದಲ್ಲಿ ಕಂಡುಬರುತ್ತೆ? ಸರಿ ಉತ್ತರ ಇದು ಬಿಹಾರದಲ್ಲಿ ಕಂಡುಬರುವಂಥದ್ದು. ಆಪ್ಷನ್ ಇಸ್ ದ ರೈಟ್ ಆನ್ಸರ್. ಬಿಹಾರ, ಹಾಗೇನೆ ರಾಜಸ್ಥಾನ್, ಮಧ್ಯಪ್ರದೇಶ್, ಗುಜರಾತಲ್ಲಿ ಕೂಡ ಕಂಡುಬರುತ್ತೆ. ಕೋಡ್ ಬುಡಕಟ್ಟು ಜನಾಂಗ ಯಾವ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶದಲ್ಲಿ ಕಂಡುಬರುತ್ತೆ? ಸರಿ ಉತ್ತರ ಇದು ಒಡಿಸ್ಸಾದಲ್ಲಿ ಕಂಡುಬರುವಂಥ ಪ್ರಮುಖವಾದ ಬುಡಕಟ್ಟು ಜನಾಂಗ ಹೆಸರು ಕೋಡ್ ಅಂತ. ಗಾರೋ, ಖಾಸಿ, ಜೈಂತಿಯಾ ಎನ್ನುವಂಥ ಬುಡಕಟ್ಟು ಜನಾಂಗಗಳು ಯಾವ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶದಲ್ಲಿ ಕಂಡುಬರ್ತವೆ? ಸರಿಯಾದ ಉತ್ತರ ಮೇಘಾಲಯ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಇಂಪಾರ್ಟೆಂಟ್ ಕ್ವಶನ್ ಇದೆ, ನೋಟ್ ಮಾಡ್ಕೊಳ್ಳಿ. ಮೇಘಾಲಯದಲ್ಲಿ ಕಂಡುಬರುವಂಥ ಬುಡಕಟ್ಟು ಜನಾಂಗಗಳು ಗಾರೋ, ಖಾಸಿ ಮತ್ತು ಜೈಂತಿಯಾ. ಬೋಡೋ ಮತ್ತು ಮಿಕ್ಕಿರ್ ಬುಡಕಟ್ಟು ಜನಾಂಗ ಯಾವ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶದಲ್ಲಿ ಕಂಡುಬರ್ತವೆ? ಸರಿ ಉತ್ತರ ಅಸ್ಸಾಂನಲ್ಲಿ ಕಂಡುಬರುವಂಥದ್ದು. ಅಸ್ಸಾಂನಲ್ಲಿ ಬೋಡೋ ಮತ್ತು ಮಿಕ್ಕಿರ್, ಅದರ ಜೊತೆಗೆ ಚಕ್ಮಾ, ದಿಮಾಸಾ, ಅಹೋಮ ಬುಡಕಟ್ಟು ಜನಾಂಗಗಳು ಕೂಡ ಅಸ್ಸಾಂನಲ್ಲಿ ಕಂಡುಬರ್ತವೆ. ಬೋಡೋ ಬುಡಕಟ್ಟು ಜನಾಂಗದ ಒಂದು ವಿಶೇಷತೆ ಇದೆ, ನೋಟ್ ಮಾಡ್ಕೊಳ್ಳಿ. ಸೊ ಈ ಬೋಡೋ ಬುಡಕಟ್ಟು ಜನಾಂಗ ಇದೆಯಲ್ಲ, ಇದೊಂದು ಸಾಂಪ್ರದಾಯಿಕವಾದ ಪಾರಂಪರಿಕವಾದ ನೃತ್ಯ ಪ್ರಕಾರವನ್ನು ಇವರು ಸಾಮಾನ್ಯವಾಗಿ ಸೆಲೆಬ್ರೇಟ್ ಮಾಡ್ತಾರೆ. ಅದರ ಹೆಸರು ಬಾಗುರುಂಬಾ ಅಂತ. ಸೊ ಬಾಗುರುಂಬಾ ಎನ್ನುವಂತಹ ನೃತ್ಯವನ್ನು ಮಾಡುವಂತಹ ಜನಾಂಗ ಯಾವುದು ಕೇಳಿದ್ರೆ ಬೋಡೋ ಜನಾಂಗ. ದಾಫ್ಲಾ ಬುಡಕಟ್ಟು ಜನಾಂಗ ಯಾವ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶದಲ್ಲಿ ಕಂಡುಬರುತ್ತೆ? ಸರಿಯಾದ ಉತ್ತರ ಅರುಣಾಚಲ ಪ್ರದೇಶ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಕುಕಿ ಬುಡಕಟ್ಟು ಜನಾಂಗ ಯಾವ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶದಲ್ಲಿ ಕಂಡುಬರುತ್ತೆ? ಸರಿಯಾದ ಉತ್ತರ ಮಣಿಪುರ. ತುಂಬಾ ಸರಿ ಕೇಳಿದ್ದಾರೆ, ನೋಟ್ ಮಾಡ್ಕೊಳ್ಳಿ. ಕುಕಿ ಎನ್ನುವಂಥ ಬುಡಕಟ್ಟು ಜನಾಂಗ ಪ್ರಮುಖವಾಗಿ ಮಣಿಪುರದಲ್ಲಿ ಕಂಡುಬರುವಂಥದ್ದು. ನಾಗಾ ಮತ್ತು ಮೋಹ್ ಎನ್ನುವಂಥ ಬುಡಕಟ್ಟು ಜನಾಂಗ ಯಾವ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶದಲ್ಲಿ ಕಂಡುಬರ್ತವೆ? ಸರಿಯಾದ ಉತ್ತರ ನಾಗಾಲ್ಯಾಂಡ್ನಲ್ಲಿ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ನಾಗಾಲ್ಯಾಂಡಲ್ಲಿ. ಇನ್ನು ಅಂಗಾಮಿ ಎನ್ನುವಂಥ ಬುಡಕಟ್ಟು ಜನಾಂಗ ಕೂಡ ನಾಗಾಲ್ಯಾಂಡಲ್ಲೇ ಕಂಡುಬರುತ್ತೆ. ಈ ಕೆಳಗಿನ ಯಾವ ಬುಡಕಟ್ಟು ಜನಾಂಗ ತಮಿಳುನಾಡಿನಲ್ಲಿ ಕಂಡುಬರುತ್ತೆ? ಸರಿಯಾದ ಉತ್ತರ ತೋದಾ ಎನ್ನುವಂಥ ಬುಡಕಟ್ಟು ಜನಾಂಗ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ತೋದಾ ಬುಡಕಟ್ಟು ಜನಾಂಗ ಇವು ನೀಲಗಿರಿಯಲ್ಲಿ, ತಮಿಳುನಾಡಿನ ನೀಲಗಿರಿಯಲ್ಲಿ ಕಂಡುಬರುವಂತಹ ನೀಲಗಿರಿ ಪರ್ವತ ಶ್ರೇಣಿಯಲ್ಲಿ ಕಂಡುಬರುವಂತಹ ಪ್ರಮುಖ ಬುಡಕಟ್ಟು ಜನಾಂಗ ಯಾವುದು ಕೇಳಿದ್ರೆ ತೋದಾ. ಇನ್ನು ನೀಲಗಿರಿ ಬಗ್ಗೆ ಹೇಳೋದಾದ್ರೆ ನೀಲಗಿರಿಯ ಅತಿ ದೊಡ್ಡ ಬೆಟ್ಟ ಯಾವುದು ಕೇಳಿದ್ರೆ ದೊಡ್ಡ ಬೆಟ್ಟ. ಮೋಪ್ಲಾ ಎನ್ನುವಂಥ ಬುಡಕಟ್ಟು ಜನಾಂಗ ಯಾವ ರಾಜ್ಯದಲ್ಲಿ ಕಂಡುಬರುತ್ತೆ? ಸರಿಯಾದ ಉತ್ತರ ಇದು ಕೇರಳದಲ್ಲಿ ಕಂಡುಬರುವಂಥದ್ದು. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಮೋಪ್ಲಾ ಬುಡಕಟ್ಟು ಜನಾಂಗ ನಾವು ಇತಿಹಾಸದಲ್ಲಿ ತುಂಬಾ ಸರಿ ಕೇಳಿರ್ತೀವಿ. ಯಾವ ಸಂದರ್ಭದಲ್ಲಿ ಕೇಳಿದ್ರೆ ಮೋಪ್ಲಾ ದಂಗೆ ಅಂತೇಳಿ ಒಂದು ಆಗುತ್ತೆ ಬ್ರಿಟಿಷರ ವಿರುದ್ಧ. ಸೊ ಮೋಪ್ಲಾ ದಂಗೆ ಯಾವಾಗ ಆಗುತ್ತೆ ಕೇಳಿದ್ರೆ 1921
ಆಗಸ್ಟ್ ತಿಂಗಳಲ್ಲಿ ಆಗುವಂಥ ಒಂದು ಪ್ರಮುಖ ದಂಗೆ ಇದು. ಬ್ರಿಟಿಷರ ವಿರುದ್ಧ ಆಗುವಂಥ ದಂಗೆ ಇದು, ಮೋಪ್ಲಾ ದಂಗೆ. ಸೊ ಈ ಮೋಪ್ಲಾ ದಂಗೆಯನ್ನು ಮಾಡಿದ್ದು ಕೇರಳದಲ್ಲಿರುವಂತಹ ಮೋಪ್ಲಾ ಬುಡಕಟ್ಟು ಜನಾಂಗ. ಲೇಪಚ ಮತ್ತು ಭೂತಿಯಾ ಎನ್ನುವಂಥ ಬುಡಕಟ್ಟು ಜನಾಂಗ ಯಾವ ರಾಜ್ಯದಲ್ಲಿ ಕಂಡುಬರುತ್ತೆ? ಸರಿಯಾದ ಉತ್ತರ ಇದು ಸಿಕ್ಕಿಂನಲ್ಲಿ ಕಂಡುಬರುವಂಥದ್ದು. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಸಿಕ್ಕಿಂನಲ್ಲಿ ಕಂಡುಬರುತ್ತೆ. ಸೆಂಟಿನ್ ಲೇಸ್ ಮತ್ತು ಜಾರ್ವಾ ಎನ್ನುವಂಥ ಬುಡಕಟ್ಟು ಜನಾಂಗ ಯಾವ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶದಲ್ಲಿ ಕಂಡುಬರುತ್ತೆ? ಸರಿಯಾದ ಉತ್ತರ ಅಂಡಮಾನ್ ಮತ್ತು ನಿಕೋಬಾರ್ನಲ್ಲಿ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಅಂಡಮಾನ್ ಮತ್ತು ನಿಕೋಬಾರ್ನಲ್ಲಿ. ಇದರ ಜೊತೆಗೆ ಅಂಡಮಾನ್ ನಿಕೋಬಾರ್ನಲ್ಲಿ ಓಂಗ್ ಎನ್ನುವಂಥ ಬುಡಕಟ್ಟು ಜನಾಂಗ ಮತ್ತು ಶೋಂಪೇನ್ ಎನ್ನುವಂಥ ಬುಡಕಟ್ಟು ಜನಾಂಗ ಕಂಡುಬರುತ್ತೆ. ಇನ್ನು ಅಂಡಮಾನ್ ನಿಕೋಬಾರ್ನ ಅತಿ ಪುರಾತನವಾದಂತಹ ಬುಡಕಟ್ಟು ಜನಾಂಗ ಯಾವುದು ಕೇಳಿದ್ರೆ ಜಾರವಾ. ಜಾರವಾ ಇಸ್ ದ ಓಲ್ಡೆಸ್ಟ್ ಟ್ರೈಬ್ ಇನ್ ಅಂಡಮಾನ್ ಅಂಡ್ ನಿಕೋಬಾರ್. ಓಲ್ಡೆಸ್ಟ್ ಟ್ರೈಬ್. ಸ್ನೇಹಿತರೆ, ಈ ಬುಡಕಟ್ಟು ಜನಾಂಗ ಟ್ರೈಬ್ಸ್ಗಳ ಬಗ್ಗೆ ಕುರಿತಾಗಿ ನಕ್ಷೆಯ ಮೂಲಕ ಎಲ್ಲೆಲ್ಲಿ ಹೆಚ್ಚಿದೆ, ಎಲ್ಲೆಲ್ಲಿ ಯಾವ್ಯಾವ ಜನಾಂಗಗಳು ಬರ್ತವೆ ಅಂತೇಳಿ ಒಂದು ನೋಡ್ತಾ ಹೋಗೋಣ. ಸೊ ನೋಡಿ ಸ್ನೇಹಿತರೆ, ಇಲ್ಲಿ ಜಮ್ಮು ಮತ್ತು ಕಾಶ್ಮೀರ ಇದೆ. ಜಮ್ಮು ಮತ್ತು ಕಾಶ್ಮೀರದಲ್ಲಿ ಘಡ್ಡಿ ಮತ್ತು ಬಕರ್ವಾಲ್ ಎನ್ನುವಂತಹ ಬುಡಕಟ್ಟು ಜನಾಂಗ ಕಂಡುಬರುತ್ತೆ. ಇನ್ನು ಹಿಮಾಚಲ್ ಪ್ರದೇಶದಲ್ಲಿ ಗಡ್ಡಿ, ಗುಜಾರ್ ಮತ್ತು ಕಿನ್ನಾರ್ ಎನ್ನುವಂತಹ ಬುಡಕಟ್ಟು ಜನಾಂಗ ಕಂಡುಬರುತ್ತೆ. ಉತ್ತರಾಖಂಡ್ನಲ್ಲಿ ನೋಡಿ, ಉತ್ತರಾಖಂಡ್ ಕಾಣಿಸ್ತಿದೆ. ಸೊ ಉತ್ತರಾಖಂಡ್ ರಾಜ್ಯದಲ್ಲಿ ಥಾರು, ಬೇಟಿಯಾ, ಜಾನ್ಸೋರಿ, ಖೋಲ್, ಬೋಕ್ಷ, ರಾಜಿ, ಖಾಸಾ, ಬುಲಿಯಾ, ಖನ್ವಾರ್ ಮತ್ತು ಮಾನ್ಜಿ ಎನ್ನುವಂತಹ ಬುಡಕಟ್ಟು ಜನಾಂಗ ಕಂಡುಬರುತ್ತೆ. ಉತ್ತರಾಖಂಡ್ ಮತ್ತು ಉತ್ತರ ಪ್ರದೇಶ್ ಬೋತ್ ಎರಡೂ ರಾಜ್ಯದಲ್ಲೂ ಕೂಡ, ಎರಡೂ ರಾಜ್ಯದಲ್ಲಿ ಕಂಡುಬರುವಂಥದ್ದು. ಇನ್ನು ನೋಡಿ, ಇಲ್ಲಿ ಸಿಕ್ಕಿಂ ಇದೆ. ಇಲ್ಲಿ ಸಿಕ್ಕಿಂನಲ್ಲಿ ಕಂಡುಬರುವಂಥ ಬುಡಕಟ್ಟು ಜನಾಂಗಗಳು ಯಾವ್ದು ನೋಡಿದ್ರೆ ಭೂಟಿಯಾ, ಖಾಸ್, ಲೇಚಾಸ್, ಲಿಂಬು ಮತ್ತು ತಮಾಂಗ್. ನೋಡಿ, ಅಸ್ಸಾಂನಲ್ಲಿ ಕಂಡುಬರುವಂಥದ್ದು ಚಕ್ಮಾ, ಮಿಕೀರ್, ಖಾಚರಿ ಮತ್ತು ಬೋರಾ. ಇನ್ನು ಅರುಣಾಚಲ್ ಪ್ರದೇಶ ನೋಡಿ, ಅಪ್ತಾಮಿ, ಮಿಶಾಮಿ, ದಾಫ್ಲಾ, ಮಿರಿ, ಅಕಾ, ಸಿಂಫೋ ಮತ್ತು ಖಾಂಪ್ತಿ ಅರುಣಾಚಲ್ ಪ್ರದೇಶದಲ್ಲಿ. ನೋಡಿ, ಇಲ್ಲಿ ನಾಗಾಲ್ಯಾಂಡಲ್ಲಿ ಅಂಗಾಮಿ, ಕೋನ್ಯಂಕ, ಲೋತಾ ಕಂಡುಬರುತ್ತೆ. ಇನ್ನು ಇಲ್ಲಿ ಮಣಿಪುರ್ ಇದೆ. ನೋಡಿ, ಮಣಿಪುರಲ್ಲಿ ಕಂಡುಬರುತ್ತದ್ದು ಕುಕಿ, ಲೇಪ್ಚಾ, ಮೊಗ್ ಮತ್ತು ನಾಗಾ ಮತ್ತು ಮಯೋ. ಇನ್ನು ನೋಡಿ, ಇಲ್ಲಿ ಮೇಘಾಲಯದಲ್ಲಿ ಇಂಪಾರ್ಟೆಂಟ್, ಮೇಘಾಲಯ ಆಗಲ್ಲ ನಾನು ಇಂಪಾರ್ಟೆಂಟ್ ಅಂತ ಹೇಳಿದೆ, ಗಾರೋ, ಕಾಸಿ, ಜೈಂತಿಯಾ ಮತ್ತು ಹಮಾರ್ ಎನ್ನುವಂತಹ ಬುಡಕಟ್ಟು ಜನಾಂಗ ಈ ಮೇಘಾಲಯದಲ್ಲಿ ಕಂಡುಬರುತ್ತೆ. ಇನ್ನು ಮಿಜೋರಾಮಲ್ಲಿ ಮಿಜೋ ಮತ್ತು ಲಾಥರ್ ಎನ್ನುವಂಥ ಬುಡಕಟ್ಟು ಜನಾಂಗ ಕಂಡುಬರುತ್ತೆ. ತ್ರಿಪುರಾದಲ್ಲಿ ನೋಡಿ, ಭೂತಿಯಾ, ಚಕ್ಮಾ, ಗಾರೋ ಮತ್ತು ಕುಕಿ. ನೋಡಿ, ಕುಕಿ. ಮಿಜೋರಾಮಲ್ಲಿ ಕಂಡುಬರುವಂಥದ್ದು. ಇನ್ನು ಪಶ್ಚಿಮ ಬಂಗಾಳ, ವೆಸ್ಟ್ ಬೆಂಗಾಲಲ್ಲಿ ನೋಡಿ, ವೆಸ್ಟ್ ಬೆಂಗಾಲ್ ಕಾಣ್ತಾ ಇದೆ. ವೆಸ್ಟ್ ಬೆಂಗಾಲಲ್ಲಿ ಕಂಡುಬರೋದು ಯಾವುದು ಕೇಳಿದ್ರೆ ಅಸೂರ್, ಬೂಮ್ಜಾ, ಬಿಥೋರ್, ಲೋಧಾ, ಲೇಪ್ಚಾ, ಮಾಘಾ, ಮಹಾಲಿ ಮತ್ತು ಮಾಲ್ಪಾರಿಯಾ. ಇವು ಪಶ್ಚಿಮ ಬಂಗಾಳದಲ್ಲಿ ಕಂಡುಬರ್ತವೆ. ಜಾರ್ಖಂಡ್ ನೋಡಿ, ಇಲ್ಲಿ ಜಾರ್ಖಂಡ್ ಕಾಣಿಸ್ತಾ ಇದೆ. ಸೊ ಜಾರ್ಖಂಡಲ್ಲಿ ಕಂಡುಬರುವಂಥ ಪ್ರಮುಖ ಬುಡಕಟ್ಟು ಜನಾಂಗಗಳು ನೋಡಿದ್ರೆ ಸಂತಾಲ್, ಪತಾರಿಯಾ, ಮುಂಡಾ, ಹೋ, ಬಿಹೋರ್, ಓರಾನ್ ಮತ್ತು ಖಾರಿಯಾ. ಇವು ಜಾರ್ಖಂಡಲ್ಲಿ ಕಂಡು ಬರ್ತವೆ. ಇನ್ನು ಒಡಿಸ್ಸಾ ಕಾಣ್ತಿದೆ ನೋಡಿದ್ವಿ ಪಿಂಕ್ ಕಲರ್ಲಿ. ಒಡಿಸ್ಸಾದಲ್ಲಿ ಜುವಾಂಗ್, ಸವಾರಾ, ಖಾರ್ಲಾ, ಖೋಡ್ ಮತ್ತು ಖಾಂದ್ ಈ ಬುಡಕಟ್ಟು ಜನಾಂಗಗಳು ಕಂಡು ಬರ್ತವೆ. ಇಲ್ಲಿ ನೋಡಿ, ಛತ್ತೀಸ್ಗಢ ಮತ್ತು ಮಧ್ಯಪ್ರದೇಶ್ ಎರಡೂ ಕಡೆ ಸೇಮ್ ಬುಡಕಟ್ಟು ಜನಾಂಗಗಳು ಕಂಡು ಬರ್ತಿದೆ. ನೋಡಿ, ಇಲ್ಲಿ ಮಧ್ಯಪ್ರದೇಶ ಇದೆ ಮತ್ತು ಅದರ ಪಕ್ಕದಲ್ಲಿ ಛತ್ತೀಸ್ಗಢ ಇದೆ. ಇಲ್ಲಿ ಕಂಡುಬರುವಂಥ ಪ್ರಮುಖ ಬುಡಕಟ್ಟು ಜನಾಂಗಗಳು ನೋಡಿ ಹಿಲ್ ಮಾರಿಯಾ, ಮುರ್ಲಾ, ದೊಂಡಾಮಿ, ಗೋಂಡ್, ಪೈಗಾ, ಪಾಂಜಾ, ಬಾತ್ರಾ, ಅಗಾರಿಯಾ, ಭಿಲ್, ಸಥಾರಿಯಾ, ಕೋರ್ವಾ ಮತ್ತು ಹಾಬಾ ಎನ್ನುವಂಥ ಬುಡಕಟ್ಟು ಜನಾಂಗಗಳು ಕಂಡುಬರ್ತವೆ. ಇನ್ನು ತೆಲಂಗಾಣ ಮತ್ತು ಆಂಧ್ರದಲ್ಲಿ ಎರಡೂ ಕಡೆ ಸೇಮ್ ಬುಡಕಟ್ಟು ಜನಾಂಗಗಳು ಕಂಡುಬರ್ತವೆ. ನೋಡಿ, ಚೆಂಚು, ಎಂದಾಯಿ, ಕುರುಂಬಾ, ಖೋಡ್, ಬಾಗ್ದಾಜ್, ಕೋಯಾ, ಮಗಾಟ ಮತ್ತು ಗಡಬ. ಇಲ್ಲಿ ಅಂಡಮಾನ್ ಮತ್ತು ನಿಕೋಬಾರ್ ಕಾಣಿಸ್ತಿದೆ ನಿಮಗೆ. ಅಂಡಮಾನ್ ಮತ್ತು ನಿಕೋಬಾರ್ನಲ್ಲಿ ಕಂಡುಬರುವಂಥದ್ದು ನೋಡಿ, ಗ್ರೇಟ್ ಅಂಡಮಾರೀಸ್, ನೋಬರೀಸ್, ಓಂಗ್, ಜಾರ್ವಾ, ಶಾರ್ಪೆನ್, ಸೈಂತರೀಸ್. ಇವು ಇಲ್ಲಿ
ಅಂಡಮಾನ್ ಮತ್ತು ನಿಕೋಬಾರ್ನಲ್ಲಿ ಕಂಡುಬರ್ತವೆ. ಹಾಗೆಯೇ ಇಲ್ಲಿ ನೋಡಿ ತಮಿಳುನಾಡಲ್ಲಿ ಆದ್ಯಾನ್, ಆರಂದಾನ್, ಇರುವಿಲ್ಲಾನ್, ಇರುಲಾರ್, ತೋದಾ, ಹಾಗೆ ತೋದಾ ಹೇಳಿದ್ವಿ, ಕೋಟಾ, ಕುರುಂಬ ಮತ್ತು ಬಡಗ ಇವು ತಮಿಳುನಾಡಲ್ಲಿ ಕಂಡುಬರುವಂಥವು. ಇನ್ನು ಕೇರಳದಲ್ಲಿ ಆದಿಯಾನ್, ಅರಂದಾನ್, ಇರುವಲ್ಲಾನ್, ಕುರುಂಬಾಸ್, ಇರುಳಾ, ಕುರುಂಬಾ, ಮಲಾಯಾರಾನ್, ಮೋಫ್ಲಾಸ್ ಇವೆಲ್ಲವೂ ಕೇರಳದಲ್ಲಿ ಕಂಡುಬರುತ್ತೆ. ನಾವು ಆಗಲೇ ಹೇಳಿದ್ವಿ ಮೋಫ್ಲಾ ದಂಗೆ ಬಗ್ಗೆ ಹೇಳಿದ್ವಿ ನಾವು ಎಲ್ಲಿ ಬರುತ್ತೆ ಅಂತೇಳಿ. ಇದು ಕೇರಳದಲ್ಲಿ ಕಂಡುಬರುವಂಥದ್ದು. ಇನ್ನು ಕರ್ನಾಟಕದಲ್ಲಿ ಪ್ರಮುಖವಾಗಿ ನೋಟ್ ಮಾಡ್ಕೊಳ್ಳಿ, ಕರ್ನಾಟಕದಲ್ಲಿ ಆದಿಯಾನ್, ಬಾರ್ದಾ, ಗೋಂಡ್, ಬಿಲ್, ಇರುಲಿಗ, ಕೊರಗ, ಪಟೇಲಿಯಾ, ಎರವ ಇವು ಕರ್ನಾಟಕದಲ್ಲಿ ಕಂಡುಬರುವಂಥ ಬುಡಕಟ್ಟು ಜನಾಂಗಗಳು. ಇನ್ನು ಇಲ್ಲಿ ಮಹಾರಾಷ್ಟ್ರ ಕಂಡುಬರ್ತಿದೆ. ಮಹಾರಾಷ್ಟ್ರದಲ್ಲಿ ಬೈನಾ, ಬುಂಜಾ, ಧೋಡಾ, ಖಲ್ಕರಿ, ಖತಾಡಿ, ಕೊಹ್ನಾ, ಪಾರ್ಡಿ ಮತ್ತು ಥಾಕೂರ್ ಇವು ಮಹಾರಾಷ್ಟ್ರದಲ್ಲಿ ಕಂಡುಬರ್ತವೆ. ಇನ್ನು ನೋಡಿ ಇಲ್ಲಿ ಗುಜರಾತಲ್ಲಿ ಪ್ರಮುಖವಾಗಿ ಕಂಡುಬರೋದು ಬಾರ್ಡಾ, ಬಾಂಚಾ, ಬಿಲ್, ಚರಣ್, ಥೋಡಿಯಾ, ಗಾಮ್ಟಾ, ಫರಾದಿ, ಸಿದ್ದಿ, ನಾಯ್ಕಡ, ಪಟೇಲಿಯಾ, ರಾಥವಾ ಇದು ಗುಜರಾತಲ್ಲಿ ಕಂಡುಬರುವಂಥದ್ದು. ಇನ್ನು ರಾಜಸ್ಥಾನ ನೋಡ್ತಾ ಹೋದರೆ ಬಿಲ್, ಮೀನಾ, ಖತೋರಿಯಾ, ಗರಾಸಿಯಾ ಇವು ರಾಜಸ್ಥಾನದಲ್ಲಿ ಕಂಡುಬರುವಂತಹ ಪ್ರಮುಖವಾದಂತಹ ಬುಡಕಟ್ಟು ಜನಾಂಗಗಳು. ಸೊ ಸ್ನೇಹಿತರೆ, ಈ ರೀತಿಯಾಗಿ ತುಂಬ ಅನೇಕ ಬುಡಕಟ್ಟು ಜನಾಂಗಗಳು ಭಾರತದಲ್ಲಿ ಇದ್ದಾವೆ. ಇವು ಭಾರತದ ಮೂಲ ನಿವಾಸಿಗಳಂತಲೇ ಹೇಳ್ಬೋದು. ಭಾರತದ ಮೂಲ ನಿವಾಸಿಗಳು. ಕೆಲವೊಂದು ಬುಡಕಟ್ಟು ಜನಾಂಗಗಳು ಏನಾಗ್ತವೆ ಕೇಳಿದ್ರೆ ಬ್ರಿಟಿಷ್ ಕಾಲದಲ್ಲಿ ಬೇರೆ ದೇಶದಿಂದ ವಲಸಿಗರಾಗಿ ಅಥವಾ ಬೇರೆ ದೇಶದಿಂದ ಕರ್ಕೊಬಂದು ಬಿಟ್ಟಿರುವಂಥ ಬುಡಕಟ್ಟು ಜನಾಂಗ ಕೂಡ ಇರ್ಬೋದು. ಹಾಗಾದರೆ 2011ರ ಸೆನ್ಸಸ್ ಪ್ರಕಾರ ಯಾವ ಭಾಗದಲ್ಲಿ ಭಾರತದಲ್ಲಿ ಅತಿ ಹೆಚ್ಚು ಬುಡಕಟ್ಟು ಜನಾಂಗ ಕಂಡು ಬರುತ್ತೆ ಅಂತ ಒಂದ್ಸರಿ ನೋಡೋಣ. ನೋಡಿ, ಇಲ್ಲಿ ಗ್ರೀನಿಶ್ ಕಲರ್ಲಿರೋದು 40%ಕ್ಕಿಂತ ಹೆಚ್ಚು ಬುಡಕಟ್ಟು ಜನಾಂಗ ಈ ರಾಜ್ಯದಲ್ಲಿ ಕಂಡು ಬರ್ತವೆ. ನೋಡಿ ಇಲ್ಲಿ ಅರುಣಾಚಲ್ ಪ್ರದೇಶ್, ನಾಗಾಲ್ಯಾಂಡ್, ಹಾಗೆಯೇ ಮೇಘಾಲಯ ಮತ್ತು ಮಣಿಪುರ್. ಸೊ ಈ ರಾಜ್ಯಗಳಲ್ಲಿ 40%ಕ್ಕಿಂತ ಹೆಚ್ಚು ಬುಡಕಟ್ಟು ಜನಾಂಗದವರು ಕಂಡು ಬರ್ತಾರೆ. ಇನ್ನು ಅದರ ನಂತರ ನೋಡ್ತಾ ಹೋದರೆ ಲೈಟ್ ಗ್ರೀನ್ ಇರೋದು 20ರಿಂದ 40%. ನೋಡಿ ಇಲ್ಲಿ ಮಧ್ಯಪ್ರದೇಶ್, ಛತ್ತೀಸ್ಗಢ, ಒಡಿಸ್ಸಾ, ಜಾರ್ಖಂಡ್ ಈ ರಾಜ್ಯಗಳಲ್ಲಿ, ಹಾಗೆಯೇ ಇಲ್ಲಿ ಮಣಿಪುರ್ ಈ ರಾಜ್ಯಗಳಲ್ಲಿ 20 to 40% ಇದ್ದಾರೆ. 20 to 40% ಬುಡಕಟ್ಟು ಜನಾಂಗ ಇದ್ದಾರೆ. ಅತಿ ಹೆಚ್ಚು ಕಂಡುಬರೋದಿಲ್ಲಿ ನೋಡಿ ಅರುಣಾಚಲ್ ಪ್ರದೇಶ್, ನಾಗಾಲ್ಯಾಂಡ್, ಮೇಘಾಲಯ, ಮಿಜೋರಾಂ ಇದು ಇಲ್ಲಿ ಅತಿ ಹೆಚ್ಚು ಬುಡಕಟ್ಟು ಜನಾಂಗ ಕಂಡು ಬರ್ತವೆ. ಇನ್ನು 10 to 20% ಎಲ್ಲಿ ಕಂಡು ಬರ್ತಾರೆ ಕೇಳಿದ್ರೆ ಸಾಮಾನ್ಯವಾಗಿ 10ರಿಂದ 20% ಕಂಡು ಬರೋದು ರಾಜಸ್ಥಾನ್, ಗುಜರಾತ್ ಮತ್ತು ಜಮ್ಮು ಮತ್ತು ಕಾಶ್ಮೀರದಲ್ಲಿ. ಹಾಗೆಯೇ ಇಲ್ಲಿ ಅಸ್ಸಾಂನಲ್ಲಿ ಕೂಡ 10 to 20%. ಕರ್ನಾಟಕ ಯಾವ ಒಂದು ವಿಭಾಗದಲ್ಲಿ ಬರುತ್ತೆ ಕೇಳಿದ್ರೆ 5ರಿಂದ 10% ಜನ ಬುಡಕಟ್ಟು ಜನಾಂಗ ಇರೋದರಲ್ಲಿ ಕರ್ನಾಟಕ, ಮಹಾರಾಷ್ಟ್ರ ಮತ್ತು ಆಂಧ್ರ ಪ್ರದೇಶ್, ಇನ್ನು ಪಶ್ಚಿಮ ಬಂಗಾಳ ಮತ್ತು ಇಲ್ಲಿ ಹಿಮಾಚಲ ಪ್ರದೇಶ್ ಇವು ಕಂಡು ಬರ್ತವೆ. ಅತಿ ಕಡಿಮೆ ಬುಡಕಟ್ಟು ಜನಾಂಗ ಇರುವಂತಹ ರಾಜ್ಯಗಳು ಪಟ್ಟಿ ನೋಡ್ತಾ ಹೋದರೆ 5%. ಕೇರಳ ಇರ್ಬೋದು, ತಮಿಳುನಾಡು, ಇನ್ನು ಇಲ್ಲಿ ಉತ್ತರ ಪ್ರದೇಶ್. ಇನ್ನು ಇಲ್ಲಿ ಈ ವ್ಯಾಪ್ತಿಯನ್ನು ನೋಡಿದಾಗ ಕಡಿಮೆ ಅನಿಸುತ್ತೆ, ಜನಸಂಖ್ಯೆ ಜಾಸ್ತಿ ಇದ್ದಾರೆ. ಉತ್ತರ ಪ್ರದೇಶ ಭಾರತದಲ್ಲಿ ಅತಿ ದೊಡ್ಡ ರಾಜ್ಯ ಆಗಿರೋದ್ರಿಂದ ವ್ಯಾಪ್ತಿ ನೋಡಿದಾಗ ಕಡಿಮೆ ಆಗುತ್ತೆ. ಇನ್ನು ಉತ್ತರ ಪ್ರದೇಶ್, ಉತ್ತರಾಖಂಡ್, ಬಿಹಾರ ಇಲ್ಲೆಲ್ಲ ಅತಿ ಕಡಿಮೆ ಬುಡಕಟ್ಟು ಜನಾಂಗದವರು ಕಂಡು ಬರ್ತಾರೆ. ಸ್ನೇಹಿತರೆ, ಇದಿಷ್ಟು ಭಾರತದ ಪ್ರಮುಖ ಬುಡಕಟ್ಟು ಜನಾಂಗಗಳು, ಇವು ಇರುವಂಥ ರಾಜ್ಯಗಳು ಮತ್ತು ಯಾವ ಒಂದು ಭಾಗದಲ್ಲಿ ಹೆಚ್ಚಾಗಿ ಕಂಡು ಬರ್ತಾರೆ ಅನ್ನೋದು. ಸ್ನೇಹಿತರೆ, ಈ ವಿಡಿಯೋವನ್ನು ಇಲ್ಲಿ ಕಂಪ್ಲೀಟ್ ಮಾಡ್ತಾ ಇದ್ವಿ. ನಮ್ಮ ವಿಡಿಯೋ ಮತ್ತು ಕಂಟೆಂಟ್ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ದೀವಿ. ಜೈ ಹಿಂದ್.